ದಿಢೀರಂತ ಮತ್ತೊಮ್ಮೆ ಚಿನ್ನ ಬೆಳ್ಳಿ ಬೆಲೆಗಳು ಭರ್ಜರಿ ಇಳಿಕೆ ಆಗ್ತಾ ಇದ್ದಾವೆ. ಹೌದು, ರಾತ್ರೋರಾತ್ರಿ ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಗಳು ಇವತ್ತಿನಿಂದಲೂ ಕೂಡ ಇಳಿಕೆ ಆಗ್ತಾ ಇದ್ದಾವೆ. ಸತತ ಮೂರನೇ ದಿನವೂ ಕೂಡ ಬಂಗಾರ ಬೆಳ್ಳಿ ಭಾರಿ ಇಳಿಕೆ ಆಗಿದ್ದು ದೊಡ್ಡ ಸುದ್ದಿನೇ ಆಗೋಗಿದೆ. ಖರೀದಿ ಮಾಡೋರು ಬಂಗಾರದ ಅಂಗಡಿಗೆ ಮತ್ತೆ ಮುಗಿಬಿದ್ದು ಖರೀದಿ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತಷ್ಟು ಇಳಿಕಾಗುತ್ತಾ ಬಂಗಾರದ ಬೆಲೆ? ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು? ಇನ್ನು ಬೆಳ್ಳಿ ಬೆಲೆ ಕೂಡ ರಾತ್ರೋರಾತ್ರಿ ಮಹಾ ಕುಸಿತವೇ ಕಾಣ್ತಾ ಇದೆ ವೀಕ್ಷಕರೇ. ಹೌದು, ಇವತ್ತು ನಾವು ನಿಮಗೆ ಸಾಕ್ಷಿ ಸಮೇತ ಚಾರ್ಟ್ ಮೂಲಕ ಯಾವ ತರ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅದನ್ನು ಕೂಡ ಹೇಳಲಿದ್ದೇವೆ. ಮುಂದಿನ ಬರೋ ದಿನ ಏನಾಗಬಹುದು ಅದನ್ನು ಕೂಡ ಅನಲೈಸಿಸ್ ವಿಡಿಯೋ ಕೂಡ ನಾವು ನಿಮಗೆ ಇವತ್ತು ಹೇಳಲಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆ ತನಕ ನೋಡ್ತಾ ಇರಿ. ಈ ವಿಡಿಯೋ ಮಾತ್ರ ಮಿಸ್ ಮಾಡಲೇಬೇಡಿ. ಮತ್ತೆ ಈ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ನಿಮಗೆ ತುಂಬಾನೇ ದೊಡ್ಡ ನಷ್ಟವೇ ಆಗ್ಬಹುದು. ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ಮಾಡೋದು ಹೇಗೆ ಅಂದ್ರೆ, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಮತ್ತೆ ಯಾವ ತಪ್ಪು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೂಡ ನಿಮ್ಮ ಮನೆಗೆ ಬರಬಹುದು. ಅಂದ್ರೆ ಬಂಗಾರದ ಮೇಲೆ ನಿಯಮಗಳು ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಖರೀದಿ ಮಾಡೋರು ಯಾವೆಲ್ಲ ತಪ್ಪುಗಳು ಮಾಡಬಾರ್ದು, ತುಂಬಾ ಎಚ್ಚರವಾಗಿರ್ಬೇಕು ಅಂತಾನು ಕೂಡ ಹೇಳಲಾಗುತ್ತೆ. ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗ್ ಬರ್ಲಿ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ನಾವಿವತ್ತು ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ, ಆ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಸುಲಭವಾಗಿ ಮಾಡಿರ್ಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ನೀವು ನಮಗ್ ಕೇಳೋದಾದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಆದ್ರೆ ಒಳ್ಳೇದು, ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಹೌದು, ಈಗ ಮತ್ತೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದ್ದಾವೆ. ತಜ್ಞರು ಕೂಡ ಅಚ್ಚರಿ ಅಂತ ಶಾಕ್ ಆಗಿದ್ದಾರೆ ಅಂತ ಹೇಳ್ಬಹುದು. ಎದಕ್ಕಂದ್ರೆ ಏರಿಕೆ ಆಗುತ್ತೆ ಅಂತ ತಿಳ್ಕೊಂಡಿದ್ರು ಎಲ್ಲರೂ ಕೂಡ, ಆದ್ರೆ ದಿಢೀರ್ ಅಂತ ಮಹಾ ಕುಸಿತವೇ ಕಂಡು ಬಂದಿದೆ. ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ಹೌದು, ನೀವು ಬೇಕಾದ್ರೆ ಚಾರ್ಟ್ ಮೂಲಕ ನೋಡ್ತಿರ್ಬಹುದು ಸ್ಕ್ರೀನ್ ಮೇಲೆ ಯಾವ ತರ ಒಂದು ದೊಡ್ಡ ಮಹಾ ಕುಸಿತ ಇಲ್ಲಿ ಕಂಡು ಬಂದಿದೆ. 2,60,000 ರೂಪಾಯಿಂದ ದಿಢೀರ್ ಅಂತ ಮತ್ತೆ 2,30,000 ರೂಪಾಯಿ ಅಂತ ಬಂದಿತ್ತು ಬೆಳ್ಳಿ ಬೆಲೆ. ಬೇಕಾದ್ರೆ ನೀವು ಲೈವ್ ಆಗಿ ಚಾರ್ಟ್ ಕೂಡ ನೋಡ್ತಿರ್ಬಹುದು ವೀಕ್ಷಕರೇ. ಇದು ಮಲ್ಟಿ ಕಾಮೊಡಿಟಿ MCX ನ ಒಂದು ವ್ಯಾಲ್ಯೂ ಅಂತ ಹೇಳ್ಬಹುದು. 2,65,000 ರೂಪಾಯಿಂದ ದಿಢೀರ್ ಅಂತ 2,33,000 ರೂಪಾಯಿ ತನಕ ಬಂದಿತ್ತು. ಹತ್ತತ್ರ 30,35,000 ರೂಪಾಯಿಷ್ಟು ಮಹಾ ಒಂದು ದೊಡ್ಡ ಕುಸಿತ ಇಲ್ಲಿ ಕಂಡು ಬಂದಿತ್ತು ವೀಕ್ಷಕರೇ. ಯಾರೆಲ್ಲ ಬೆಳ್ಳಿ ಖರೀದಿ ಮಾಡುವಾಗ ಜಾಣತನದಿಂದ ಕಡಿಮೆ ಬೆಲೆಗೆ ಖರೀದಿ ಮಾಡಿರ್ತಾರೆ ನೋಡಿ, ಅವರಿಗೆ ದೊಡ್ಡ ಒಂದು ಲಾಭ ಅಂತಾನೆ ಹೇಳ್ಬಹುದು. ಆದ್ರೆ ಯಾರೆಲ್ಲ 2,60,000 ರೂಪಾಯಿಗೆ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರಿಗೆ 15,000-20,000 ರೂಪಾಯಿ ನಷ್ಟ ಅಂತ ಹೇಳ್ಬಹುದು. ಎದಕ್ಕಂದ್ರೆ ಬೆಳ್ಳಿ ಬೆಲೆಯಲ್ಲಿ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಭಾರಿ ಒಂದು ಇಳಿಕೆ ಕಂಡು ಬಂದಿದೆ. ನೋಡಿ, ನೀವೇನಾದ್ರೂ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ಆಭರಣ ಬೇರೆ, ETF ಗಳು ಬೇರೆ. ನೀವು ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ ಬೆಳ್ಳಿ ಆಭರಣ ಇವತ್ತಿನ ಬೆಲೆ 2,50,000 ರೂಪಾಯಿ ಇದೆ 1 kgಗೆ. ನಿನ್ನೆ 2,55,000 ರೂಪಾಯಿ ಇತ್ತು. ಮೊನ್ನೆ 2,70,000 ರೂಪಾಯಿ ತನಕ ಬಂದಿತ್ತು ವೀಕ್ಷಕರೇ. ಹೌದು, 2,75,000 ರೂಪಾಯಿ ತನಕ ಬಂದು 2,65,000 ಆಗಿ ಈಗ 2,50,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಹತ್ತತ್ರ 25,000 ರೂಪಾಯಿಷ್ಟು ಬೆಳ್ಳಿ ಬೆಲೆಯಲ್ಲಿ 1 kg ಮೇಲೆ ಇಳಿಕೆ ಆಗಿದೆ. ಯಾವಾಗ ಎಲ್ಲ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅದರ ಪ್ರಕಾರವೇ ಬಂಗಾರದ ಬೆಲೆ ಕೂಡ ಮಹಾ ಒಂದು ಇಳಿಕೆ ಕಾಣುತ್ತೆ ವೀಕ್ಷಕರೇ. ಈಗ ಮತ್ತೆ ಅದೇ ತರ ಬಂಗಾರದ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. ನಾವು ನಿಮಗೆ ಇವತ್ತು ಬಂಗಾರದ ಬೆಲೆ ಮಾತ್ರ ಹೇಳಲ್ಲ, ಬಂಗಾರ ಖರೀದಿ ಮಾಡುವಾಗ ಜನರು ಯಾವ ತಪ್ಪು ಮಾಡಿದ್ರೆ ಅವರಿಗೆ ನಷ್ಟವಾಗುತ್ತೆ ಅದನ್ನು ಕೂಡ ಹೇಳಲಿದ್ದೇವೆ. 18 ಕ್ಯಾರೆಟ್ 22 ಕ್ಯಾರೆಟ್ ಈ ಎರಡು ಚಿನ್ನ ಖರೀದಿ ಮಾಡುವಾಗ ಜನರು 22 ಕ್ಯಾರೆಟ್ ತಗೋಬೇಕಾ 18 ಕ್ಯಾರೆಟ್ ತಗೋಬೇಕಾ ಅಂತ ಕನ್ಫ್ಯೂಷನ್ ಇರುತ್ತಾರೆ. ಇನ್ನು ಕೇಂದ್ರ ಸರ್ಕಾರದ ನಿಯಮಗಳೇನು ಅದನ್ನು ಕೂಡ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ನೀವು ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಒಂದೇ ದಿನ 2 ಲಕ್ಷ ರೂಪಾಯಿ ಮೇಲೆ ನೀವು ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕು, ಅಥವಾ ನೀವು ಹಣವನ್ನ ಕಳಿಸುವಾಗ ಆನ್ಲೈನ್ ಫೋನ್ ಪೇ, ಗೂಗಲ್ ಪೇ ಅಥವಾ ಚೆಕ್ ಮೂಲಕ ಬ್ಯಾಂಕ್ ಮೂಲಕ ಹಣವನ್ನ ಕಳಿಸಬೇಕು. ನೀವೇನಾದ್ರೂ 2 ಲಕ್ಷ ರೂಪಾಯಿ ಮೇಲೆ ನಗದು ಅಂದ್ರೆ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತೀರಾ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ನಿಮಗೆ ದಂಡ ಬೀಳ್ಬಹುದು. ಉದಾಹರಣೆಗೆ ನೀವು ನಾಳೆ ಹೋಗಿ 3 ಲಕ್ಷ ರೂಪಾಯಿದು ಹಣ ಕೊಟ್ಟು ಕ್ಯಾಶ್ ಕೊಟ್ಟು ಬಂಗಾರ ತಗೋತೀರಾ ಅಂದ್ರೆ ನಿಮಗೆ 3 ಲಕ್ಷ ರೂಪಾಯಿ ದಂಡ ಬೀಳ್ಬಹುದು ವೀಕ್ಷಕರೇ. ಎದಕ್ಕಂದ್ರೆ ನಗದು ವ್ಯವಹಾರ ಮಾಡೋರು ಬಂಗಾರ ಖರೀದಿ ಆಗಿರ್ಲಿ ಆಸ್ತಿ ಖರೀದಿ ಆಗಿರ್ಲಿ 2 ಲಕ್ಷ ರೂಪಾಯಿ ಮೇಲೆ ಒಂದೇ ದಿನ ಒಬ್ಬ ವ್ಯಕ್ತಿಯಿಂದ ಹಣವನ್ನ ತಗೊಳ್ಳುವಂತಿಲ್ಲ. ಒಂದು ವೇಳೆ ತಗೋತೀರಾ ಅಂದ್ರೂ ಕೂಡ ಆನ್ಲೈನ್ ಬ್ಯಾಂಕ್ ಟ್ರಾನ್ಸ್ಫರ್, ಚೆಕ್, NEFT, RTGS ಅಥವಾ ಒಂದು ಎಲೆಕ್ಟ್ರಾನಿಕ್ ಫಂಡ್ ಮೂಲಕ ನೀವು ಟ್ರಾನ್ಸ್ಫರ್ ಮಾಡಬೇಕು ಹಣ. ಹೀಗಾಗಿ ನೀವೇನಾದ್ರೂ ಒಂದು ಕ್ಯಾಶ್ ನಲ್ಲಿ ವ್ಯವಹಾರ ಮಾಡಿದ್ರೆ ಅದು ಕಪ್ಪು ಹಣ ಅಂತ ಟ್ರೀಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ತುಂಬಾ ಜನ ತಪ್ಪು ಮಾಡೋದೆಲ್ಲಪ್ಪ ಅಂದ್ರೆ
ಬಂಗಾರ ಖರೀದಿ ಮಾಡುವಾಗ 18 ಕ್ಯಾರೆಟ್ ತಗೋತಾರೆ, ಆದ್ರೆ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋತಾರೆ. ನೋಡಿ ವೀಕ್ಷಕರೇ, ನೀವು 18 ಕ್ಯಾರೆಟ್ ಚಿನ್ನ ತಗೊಂಡ್ರೆ ಅಂದ್ರೆ ಅದರಲ್ಲಿ 75% ಬಂಗಾರ ಇರಬೇಕು, 25% ಮೆಟಲ್ಸ್ ಮಿಕ್ಸ್ ಮಾಡಿರ್ತಾರೆ. ಆದ್ರೆ ಕೆಲವೊಂದು ಆಭರಣ ಅಂಗಡಿಗಳಲ್ಲಿ 18 ಕ್ಯಾರೆಟ್ ಅಂತ ಹೇಳಿ 60% ಇದ್ದ ಬಂಗಾರ ಕೊಡ್ತಾರೆ. ಅಂದ್ರೆ ನಿಮಗೆ ನೇರ 15% ಒಂದು ದೊಡ್ಡ ನಷ್ಟ ಅಂತ ಹೇಳ್ಬೋದು. 1 ಲಕ್ಷ ರೂಪಾಯಿಗೆ 15,000 ರೂಪಾಯಿ ನಿಮಗೆ ಮಹಾ ಒಂದು ನಷ್ಟವಾಗುತ್ತೆ. ಹೀಗಾಗಿ ನೀವು ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ BIS ಲೋಗೋ ಇರುವ ಹಾಲ್ ಮಾರ್ಕ್ ಇದ್ದ ಬಂಗಾರವನ್ನೇ ತಗೊಳ್ಳಿ. ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡ್ರೆ ಅವಾಗ ನಿಮಗೆ ನಷ್ಟ ಕೂಡ ಆಗ್ಬಹುದು. ಎದಕ್ಕಂದ್ರೆ ಆ ಬಂಗಾರದಲ್ಲಿ ಎಷ್ಟು ಪರ್ಸೆಂಟ್ ಬಂಗಾರ ಇದೆ, ಎಷ್ಟು ಪರ್ಸೆಂಟ್ ಮೆಟಲ್ಸ್ ಮಿಕ್ಸ್ ಇದೆ ಅಂತ ಗೊತ್ತಾಗಲ್ಲ. ಇನ್ನು ನೀವು ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ 22 ಕ್ಯಾರೆಟ್ ತಗೊಳ್ಳಿ. 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ. ಅಂದ್ರೆ 1 kg ಬಂಗಾರ ಇದ್ರೆ ಅದರಲ್ಲಿ 916 ಗ್ರಾಮ್ ಅಂದ್ರೆ ಹತ್ತತ್ರ 91.6% ಅಂತ ನಾವೇ ಕರಿತೀವಿ, ಅಷ್ಟು ಬಂಗಾರ ಇರುತ್ತೆ ವೀಕ್ಷಕರೇ. ಈಗ ನೋಡಿ, ಆ ಬಂಗಾರದ ಚಾರ್ಟ್ ಕೂಡ ನೀವು ನೋಡ್ತಿರ್ಬೋದು ಯಾವ ತರ ಇಳಿಕೆ ಆಗ್ತಾ ಇದೆ. ಇದು ಕೂಡ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಭರ್ಜರಿ ಇಳಿಕೆ ಆಗಿದೆ. ಅಮೆರಿಕದ ಡಾಲರ್ ಮತ್ತೊಮ್ಮೆ ಸ್ಟ್ರಾಂಗ್ ಆಗಿದೆ ವೀಕ್ಷಕರೇ. ಇದರ ಬೆನ್ನಲ್ಲೇ ಬಂಗಾರದ ಬೆಲೆಯಲ್ಲಿ ಕುಸಿತ ಕಂಡಿರುವಂತದ್ದು. ನೋಡಿ, 1,55,000 1,56,000 ರೂಪಾಯಿಂದ ದಿಢೀರ್ ಅಂತ 1,48,000 ರೂಪಾಯಿ ತನಕ ಬಂದಿತ್ತು. ಹತ್ತತ್ರ 7,500 ರೂಪಾಯಿಯಷ್ಟು ಕುಸಿತ ಇಲ್ಲಿ ಕಂಡಿತ್ತು ವೀಕ್ಷಕರೇ. ಅಂದ್ರೆ ಇದು ಬೆಲೆ ಯಾವಾಗ ಇಳಿಕೆ ಆಗುತ್ತೆ ನೋಡಿ, ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ನೋಡಿ, 7,500 ರೂಪಾಯಿ ಕೇವಲ 2-3 ದಿನದಲ್ಲಿ ಇಳಿಕೆ ಆಗಿದೆ ಅಂದ್ರೆ ಇದು ಒಂದು ದೊಡ್ಡ ಮಹಾ ಕುಸಿತಕ್ಕೆ ಕಾರಣವಾಗಬಹುದು. ಇದು ತಾತ್ಕಾಲಿಕ ಕುಸಿತವಾಗುತ್ತಾ ಅಥವಾ ಮತ್ತೆ ಬಂಗಾರದ ಬೆಲೆ ಏರಿಕೆ ಆಗುತ್ತಾ? ಈ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಬಂಗಾರದ ಬೆಲೆ ಯಾವಾಗ ಇಳಿಕೆ ಆಗುತ್ತೆ ನೋಡಿ, ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ನಾವು ಕಳೆದ 20-30 ವರ್ಷದಿಂದ ನೋಡ್ತಾ ಇದ್ದೇವಲ್ಲ ಚಾರ್ಟು, ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಬಂಗಾರ ಬೆಲೆ ನಾಳೆ 1,000 ರೂಪಾಯಿ ಇಳಿಕೆ ಆಗಿದೆ ಅಂದ್ರೆ 2 ದಿನದಲ್ಲಿ 500 ರೂಪಾಯಿಗೆ 2 ಬಾರಿ ಏರಿಕೆಯಾಗಿ ಮತ್ತೆ ರಿಕವರ್ ಆಗುತ್ತೆ. ಹೀಗಾಗಿ ನೀವೇನಾದ್ರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ಸ್ವಲ್ಪ ಖರೀದಿ ಮಾಡಿದ್ರೆ ನಿಮಗೆ ಒಂದು ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ. 10 ಗ್ರಾಮ್ಗೆ 1,12,990 ರೂಪಾಯಿ. ಇದು 18 ಕ್ಯಾರೆಟ್ ಚಿನ್ನದ ಬೆಲೆ. 18 ಕ್ಯಾರೆಟ್ ಅಂದ್ರೆ ಆಭರಣದ ಬೆಲೆ ಅಂತಾನೆ ಹೇಳ್ಬೋದು. ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇದು ಆನ್ಲೈನ್ ಹೋಲ್ಸೇಲ್ ಬೆಲೆ ಆಗಿರುತ್ತೆ ವೀಕ್ಷಕರೇ. ನೀವೇನಾದ್ರೂ ಬಂಗಾರವನ್ನ ಆಭರಣ ಖರೀದಿ ಮಾಡೋಕ್ಕಿಂತ ನೀವೇನಾದ್ರೂ ಶೇರ್ಸ್ ಗಳನ್ನ ಖರೀದಿ ಮಾಡ್ತೀರಾ ಅಂದ್ರೆ ನಿಮಗೆ 1,50,000 ರೂಪಾಯಿ ಅಂತ ಈಗ ಟ್ರೇಡ್ ಆಗ್ತಾ ಇದೆಯಲ್ಲ, ಆ ಒಂದು ವ್ಯಾಲ್ಯೂ ಅಲ್ಲಿ ಸಿಗುತ್ತೆ. ಆಭರಣ ಅಂದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜಸ್ GST ಎಲ್ಲ ಇನ್ಕ್ಲೂಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಅದೇ ತರ 22 ಕ್ಯಾರೆಟ್ ಅಂತ ಬರುತ್ತೆ, 18 ಕ್ಯಾರೆಟ್ ಅಂತ ಬರುತ್ತೆ, 24 ಕ್ಯಾರೆಟ್ ಬರುತ್ತೆ. ನೀವು ಆಭರಣ ತಗೋತೀರಾ ಅಂದ್ರೆ 22 ಕ್ಯಾರೆಟ್ ತಗೊಳ್ಳಿ, 18 ಕ್ಯಾರೆಟ್ ಬದಲಾಗಿ ನೀವು 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಂಡ್ರೆ ತುಂಬಾ ಒಳ್ಳೇದು. ಇನ್ನು ತುಂಬಾ ಜನ ತಪ್ಪೆಲ್ಲಿ ಮಾಡ್ತಾರಂದ್ರೆ ಆಭರಣ ಖರೀದಿ ಮಾಡುವಾಗ ಅದರ ಮೇಲಿರೋ ಒಂದು ಸ್ಟೋನ್ಸ್ ಗಳನ್ನ, ಅಂದ್ರೆ ಬಂಗಾರದ ಒಂದು ಆಭರಣಗಳ ಮೇಲೆ ಕೆಲವೊಂದು ಮುತ್ತು ಹವಳದ ತರ ಇಮಿಟೇಷನ್ ಒಂದು ಡೈಮಂಡ್ಸ್ ತರ ರಿಂಗ್ಸ್ ಗಳನ್ನ, ಸ್ಟೋನ್ಸ್ ಗಳನ್ನ ಹಾಕಿರ್ತಾರೆ. ಅದರ ತೂಕವನ್ನ ನೀವು ಲೆಸ್ ಮಾಡಿಸ್ಬೇಕು. ನೀವೇನಾದ್ರೂ ಅದರ ತೂಕ ಲೆಸ್ ಮಾಡಿಸಿಲ್ಲ ಅಂದ್ರೆ ಅದು ಬಂಗಾರದಲ್ಲಿ ಇನ್ಕ್ಲೂಡ್ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ 10 ಗ್ರಾಮ್ದು ಒಂದು ಉಂಗುರ ನೀವು ತಗೊಂಡಿರ್ತೀರಾ, ಆ ಒಂದು ಉಂಗುರದ ಮೇಲೆ ಒಂದು ಡೈಮಂಡ್ ತರ ಹವಳ ಇರುತ್ತೆ, ಅದ್ರದ್ದು ತೂಕ ಬಂದು 1 ಗ್ರಾಮ್ ಇರುತ್ತೆ. ಅವಾಗ ಅಂಗಡಿಯವರು ಅದನ್ನ 10 ಗ್ರಾಮ್ ಲೆಕ್ಕ ಹಿಡಿದಿರ್ತಾರೆ. ಆದ್ರೆ ಆ ಒಂದು 1 ಗ್ರಾಮ್ದು ಡೈಮಂಡ್ ಏನಿದೆ ನೋಡಿ, ಒಂದು ಇಮಿಟೇಷನ್ ಡೈಮಂಡ್, ಡೂಪ್ಲಿಕೇಟ್ ಡೈಮಂಡ್, ಅದ್ರದ್ದು ಬೆಲೆ ಮಾರ್ಕೆಟ್ ಅಲ್ಲಿ 500 ರೂಪಾಯಿ ಇರುತ್ತೆ 1 ಗ್ರಾಮ್ಗೆ. ಅದು ಬಂಗಾರದಲ್ಲಿ ತೂಕ ಮಾಡಿದಾಗ ಅದ್ರದ್ದು ಬೆಲೆ 15,000 ರೂಪಾಯಿ ಆಗ್ಬಿಡುತ್ತೆ. ಅಂದ್ರೆ 10 ಗ್ರಾಮ್ ಬದಲಾಗಿ ನೀವು 9 ಗ್ರಾಮ್ದು ಬಂಗಾರದ ಲೆಕ್ಕ ಕೊಡಬೇಕು, 1 ಗ್ರಾಮ್ 500 ರೂಪಾಯಿ ಲೆಕ್ಕ ಕೊಡಬೇಕು. ಹೀಗಾಗಿ ನಿಮಗೆ 10ರಿಂದ 12-15,000 ರೂಪಾಯಿ ಎಕ್ಸ್ಟ್ರಾ ಉಳಿತಾಯವಾಗುತ್ತೆ ಅಂತ ಹೇಳ್ಬಹುದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂದ್ರೆ 1,38,100 ರೂಪಾಯಿ ಇದೆ 10 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನದ ಬೆಲೆ. ನೋಡಿ ವೀಕ್ಷಕರೇ, ಇದು ಮೊನ್ನೆ 1,44,000 ರೂಪಾಯಿ ಇತ್ತು, ಆದ್ರೆ ಈಗ 1,38,000 ರೂಪಾಯಿ ಆಗಿದೆ. ಹತ್ತತ್ರ 6ರಿಂದ 7,000 ರೂಪಾಯಿಯಷ್ಟು ಬೆಲೆಯಲ್ಲಿ ಈಗ ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಈಗ ಖರೀದಿ ಮಾಡ್ಬೇಕಾ ಬೇಡವಾ ವೀಕ್ಷಕರೇ? ನೋಡಿ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಿ. ಈಗ ಇಳಿಕೆ ಆಗಿದೆಯಲ್ಲ, ಈಗ ಸ್ವಲ್ಪ ಖರೀದಿ ಮಾಡಿ. ನಿಮಗೆ 10 ಗ್ರಾಮ್ ಬಂಗಾರ ತಗೊಳ್ಳೋದಿದೆ ಅಂದ್ರೆ ನೀವು ಮೊದಲು ಈಗ ಇಳಿಕೆ ಆಗಿದೆಯಲ್ಲ, ಇವತ್ತು 1 ಗ್ರಾಮ್ ಅಥವಾ 2 ಗ್ರಾಮ್ ತಗೊಳ್ಳಿ, ಮತ್ತೆ ನಾಳೆ ಇಳಿಕೆ ಆಯ್ತಾ ಮತ್ತೆ ನಾಳೆ 1-2 ಗ್ರಾಮ್ ತಗೊಳ್ಳಿ, ಮತ್ತೆ ಇಳಿಕೆ ಆಯ್ತಾ ಮತ್ತೆ ತಗೊಳ್ಳಿ, ಏರಿಕೆ ಆಯ್ತಾ ಸ್ವಲ್ಪ ವೇಟ್ ಮಾಡಿ. ಈ ತರ ಮಾಡಿ ನೀವು ಜಾಣತನದಿಂದ ಖರೀದಿ ಮಾಡಬೇಕು. ಬೆಲೆ ಏರ್ತಾ ಇದೆ ಅಂತ ತುಂಬಾ ಜನ ಖರೀದಿ ಮಾಡ್ತಾರೆ, ನಂತರ ಇಳಿಕೆ ಆದ್ಮೇಲೆ ಪೇಚಾಡ್ತಾರೆ ತಗೋಬಾರ್ದಿತ್ತು ಅಂತ.
ಇಳಿಕೆ ಆಗುವಾಗ ಇನ್ನೂ ಇಳಿಕೆ ಆಗ್ಲಿ ಅಂತ ಕಾಯ್ತಾರೆ. ಆದ್ರೆ ಮತ್ತೆ ಬಂಗಾರ ಏರಿಕೆ ಆಗ್ಬಿಡುತ್ತೆ. ಎದಕ್ಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ತುಂಬಾ ವೊಲಟಿಲಿಟಿ ಇದೆ. ಮಾರ್ಕೆಟ್ ತುಂಬಾನೇ ಚೇಂಜ್ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ದರಗಳು ಬದಲಾವಣೆ ಆಗ್ತಾ ಇದ್ದಾವೆ. ಈಗಿನ ಕಾಲದಲ್ಲಿ ಅಮೆರಿಕ ಇರಾನ್ ಯುದ್ಧ ಆಗಿರ್ಬೋದು, ರಷ್ಯಾ ಉಕ್ರೇನ್ ಯುದ್ಧ ಆಗಿರ್ಬೋದು, ಅಮೆರಿಕನ್ ಡಾಲರ್ ಬಾಂಡ್ ಈಲ್ಡ್ಸ್ ಆಗಿರ್ಬೋದು, ಮತ್ತೆ ಜಾಗತಿಕ ಅನಿಶ್ಚಿತತೆ ಕಾರಣದಿಂದಾಗಿ ಬಂಗಾರದ ಬೆಲೆ ಭಾರಿ ಏರುಪೇರು ಆಗ್ತಾ ಇದೆ. ಹಾಗಾದ್ರೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ, ಗಟ್ಟಿ ಬಂಗಾರದ ಬೆಲೆ ಇವತ್ತು 1,50,660 ರೂಪಾಯಿಗೆ ಬಂದಿದೆ. ನೋಡಿ, ಮೊನ್ನೆ 1,55,000 1,56,000 ರೂಪಾಯಿ ಇತ್ತು. ಇವತ್ತು 1,50,000 ರೂಪಾಯಿ ಆಗಿದೆ. 10 ಗ್ರಾಂ ಮೇಲೆ ಹತ್ತತ್ರ 5,000-6,000 ರೂಪಾಯಿಷ್ಟು ಒಂದು ವಾರದಲ್ಲಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು 2-3 ರೂಪಾಯಿ ಇಳಿಕೆ ಆಗ್ಬಹುದು. ಆದ್ರೆ ಮತ್ತೆ ಏರಿಕೆ ಆದ್ರೆ ಮತ್ತೆ 1,55,000 ರೂಪಾಯಿ ತನಕ ಬರಬಹುದು. ಹೀಗಾಗಿ ಇದರಲ್ಲಿ ಸ್ವಲ್ಪ ರಿಸ್ಕ್ ಕೂಡ ಇರೋದ್ರಿಂದ ನೀವು ಜಾಣತನದಿಂದ ಖರೀದಿ ಮಾಡಬೇಕು. ಜಾಣತನದಿಂದ ವ್ಯವಹಾರ ಮಾಡಿದ್ರೆ ನಿಮ್ಮ ಹಣ ಉಳಿತಾಯವಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.